ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾಳೆ ನೀನ್ ಬರೋದು ಈ ಮನೆ ಅಳಿನಾಗೆ ಕಣೋ. ಅಂದ್ರೆ ಇದು ನಿನ್ ಮನೆನೆ. ಗರ್ಭಿಣಿ ಆಗಿರೋರ್ ಕಣ್ಗೆ ಶಕ್ತಿ ಜಾಸ್ತಿ ಕಣೋ. ನಿನ್ಗೆ ದೃಷ್ಟಿ ಆಗ್ಬಿಡುತ್ತೆ. ಮೊದ್ಲೇ ನಿನ್ಗೆ ಕೋಟಿ ವರದಕ್ಷಿಣೆ ಅಂತ ಎಲ್ರಿಗೂ ಹೊಟ್ಟೆ ಉರಿ. ಯಾರ ಕಣ್ಣು ನಿನ್ ಮೇಲ್ ಬೀಳ್ಬಾರ್ದು. ನೀನ್ ನಡಿ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಕೇಳಿಸ್ಕೊಂಡ್ಯಾ? ಕೋಟಿ ಬರತ್ತೆ ಅಂದ್ರೆ ಕೋತಿ ಕೂಡ ಡಾನ್ಸ್ ಮಾಡ್ತಿದೆ. ನೀನ್ ಮಾತ್ರ ಸುಮ್ನೆ ನಿಂತ್ಕೊಂಡಿದ್ಯಾ. ದಮಯಂತಿ ಅನ್ನೋ ಹೆಸರಿಗೆ ಬದಲು ನಮ್ಮಮ್ಮ ನನ್ಗೆ ಮೀನಾಕ್ಷಿ ಅಂತ ಹೆಸರಿಡ್ಬೇಕಿತ್ತು. ಆವಾಗಾದ್ರೂ ಲಕ್ಷ್ಮೀದೇವಿ ನನ್ನ ಹತ್ರ ಇರ್ತಿದ್ಲೇನೋ. ಆ ಮೀನಾಕ್ಷಮ್ಮ 10 ನರಿ ಬಾಲನ ಒಂದೇ ಸಲ ತುಳ್ದಿದ್ದಾಳೆ ಅನ್ಸತ್ತೆ. ಅವಳ ಅದೃಷ್ಟ ನೋಡ್ತಾ ಇದ್ರೆ ನನ್ ಹೊಟ್ಟೆ ಉರಿತಾ ಇದೆ. ಛೇ, ನನಗ್ ಸಿಗೋರು ಎಲ್ರೂ ಹೀಗೆ ಇರ್ತಾರೆ. ನಿನ್ ನೋವನ್ನ ನಾನ್ ಕಡಿಮೆ ಮಾಡ್ತೀನಿ. ನನ್ ಸಂತೋಷನ ನಾನೇ ತಗೋತೀನಿ. ಸಿದ್ದು ಜೊತೆ ಕಲ್ಯಾಣಿ ನಿಶ್ಚಿತಾರ್ಥ ಆಗೋದಕ್ಕೆ ಬಿಡೋದಿಲ್ಲ. ಸಿದ್ದು ನನ್ನವನು. ಲೈಟ್ ಆಫ್ ಮಾಡು. ಅಯ್ಯೋ 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 ಅಯ್ಯೋ, ಇಂಥ ದೃಶ್ಯನ ನಾನು ಎಲ್ಲೂ ನೋಡ್ಲಿಲ್ಲ. ಹೊರಗಡೆ ನಿನ್ ಹೆಸರು ಬದಲು ಶೌರಿನ್ ಹೆಸರನ್ನ ತಪ್ಪಾಗಿ ಬರ್ದಂಗಿಲ್ಲ. ಇದಕ್ ಮುಂಚೆ ಇವ್ರನ್ನ ಹೀಗ್ ನೋಡಿ ಬೇಕು ಅಂತಾನೆ ಬರ್ದಿದ್ದಾನೇನೋ ಅನ್ಸುತ್ತೆ. ಅಮ್ಮ, ಏನಮ್ಮ ನಿನ್ ಮಾತುಗಳು? ನೋಡಮ್ಮ, ಏನೋ ತಪ್ಪಾಗಿ ಲೈಟ್ಸ್ ಮೇಲಿಂದ ಬಿದ್ದಿದೆ ಅಷ್ಟೇ. ಇಷ್ಟು ಮಾತ್ರಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಹೇಗೆ? ಅವಳು ನಿಮ್ ಮನೆಗೆ ಸೊಸೆ ಆಗೋಳು. ಅದೇ ಅಲ್ವಾ ನನ್ ಭಯನೂ ಕೂಡ. ನನ್ ಸೊಸೆ ಜೊತೆ ನೀನ್ ಹೀಗ್ ನೋಡಿದ್ರೆ ಎಲ್ರು ನಿಮ್ಮಿಬ್ಬರನ್ನೇ ಗಂಡ ಹೆಂಡತಿ ಅಂತ ಅನ್ಕೊಳಲ್ವಾ? ಆಡೋ ಮಾತಲ್ಲಿ ಎಚ್ಚರಿಕೆ ಇರ್ಲಿ ಅತ್ತೆ. ನನ್ನ ಮಗ ಅಂತವನಲ್ಲ. ಅಮ್ಮ, ಅತ್ತೆ ಏನಾದ್ರೂ ಕೇಳಿಸ್ಕೊಂಡ್ರೆ ನಿನ್ ಬಾಯಿ ಮುಚ್ಚಿಬಿಡ್ತಾಳೆ. ಸಾಕ್ ನಿಲ್ಸು. ಸಿದ್ದು, ನಿಮ್ಮ ಅಮ್ಮನಿಗೆ ಅರ್ಥ ಆಗೋ ಹಾಗೆ ಹೇಳು. ಕಲ್ಯಾಣಿದು ಅವ್ರು ಅನ್ಕೊಂಡಿರೋ ತರ ಚೀಪ್ ಕ್ಯಾರೆಕ್ಟರ್ ಅಲ್ಲ ಅಂತ. ಜಾಸ್ತಿ ಮಾತಾಡ್ಬಿಟ್ನಾ ಮದ್ವೆ ಬೇಡ ಅನ್ಬಿಡ್ತಾರ. ಅಯ್ಯೋ ಮೀನಾಕ್ಷಿ, ಕೋಟಿ ಬರೋವರೆಗೂ ಬಾಯಿ ಮುಚ್ಕೊಂಡು ಸುಮ್ನೆ ಇರೆ. ಎಂಗೇಜ್ಮೆಂಟ್ ಯಾವ ಪರಿಸ್ಥಿತಿಯಲ್ಲೂ ನಡಿಬಾರ್ದು ಅಂತ ಸಂಪದ ಹೇಳಿದಾಳೆ.
ಕಲ್ಯಾಣಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಹೋಗುತ್ತೇನೋ, ನೋಡೋಣ. ಅಮ್ಮ, ನಿನ್ ಮಾತು ಕೇಳ್ತಿದ್ರೆ ನನಗೆ ನಡೀತಿರೋದು ಯಾಕೋ ಸರಿ ಇಲ್ಲ ಅನ್ನಿಸ್ತಿದೆ. ಕಲ್ಯಾಣಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋವರೆಗೂ ನಿಶ್ಚಿತಾರ್ಥನ ನಿಲ್ಸ್ಬಿಡೋಣ. ಏನು? ಕಲ್ಯಾಣಿಗೇನೋ ಒಳ್ಳೆ ಹುಡುಗಿ ಅವಳು, ತಪ್ಪಾಗಿ ಬಿದ್ದಿದೆ ಅಂದ್ರು. ಇನ್ನೇನೋ ನಾನೇನೋ ಸ್ವಲ್ಪ ಗಟ್ಟಿಯಾಗಿ ಹೇಳ್ದೆ. ಬೇರೆ ಏನಾದ್ರೂ ವ್ಯವಹಾರ ಇದ್ದಿದ್ರೆ ಆಚೆ ಬರ್ತಾ ಇರ್ಲಿಲ್ವಾ? ವರದಕ್ಷಿಣೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೇಳ್ಬಹುದು. ಇಲ್ಲಿ ನೋಡು, ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ. ಮೊದ್ಲೇ ಕೋಟಿ ಕೊಡ್ತಿದ್ದಾರೆ. ಪಲ್ಲವಿ, ಹಾಗೆ ನೋಡ್ತಿದ್ಯಲ್ಲ, ತಮ್ಮನ್ನ ರೆಡಿ ಮಾಡು. ಸರಿ ಅಮ್ಮ. ಹೊರಗಡೆ ನಿನ್ ಹೆಸರು ಬದಲು ಶೌರಿನ್ ಹೆಸರನ್ನ ತಪ್ಪಾಗಿ ಬರ್ದಂಗಿಲ್ಲ. ಇದಕ್ ಮುಂಚೆ ಇವ್ರನ್ನ ಹೀಗ್ ನೋಡಿ ಬೇಕು ಅಂತಾನೆ ಬರ್ದಿದ್ದಾನೇನೋ ಅನ್ಸುತ್ತೆ. ನನ್ ಸೊಸೆ ಜೊತೆ ನೀನ್ ಹೀಗ್ ನೋಡಿದ್ರೆ ಎಲ್ರು ನಿಮ್ಮಿಬ್ಬರನ್ನೇ ಗಂಡ ಹೆಂಡತಿ ಅಂತ ಅನ್ಕೊಳಲ್ವಾ? ಇಲ್ಲಿವರೆಗೂ ಬಂದ್ಮೇಲೆ ನಿನ್ಗೂ ಸಿದ್ದುಗೂ ಮದ್ವೆ ಆಗ್ತಿಲ್ಲ ಅಂದ್ರೆ ನಿಮ್ಮಪ್ಪ ಅಮ್ಮನಿಂದನೇ ಮದ್ವೆ ಆಗ್ತಿಲ್ಲ ಅಂತ ದೇವಸ್ಥಾನದಲ್ಲಿ ಊರ್ನವ್ರು ಆಡಿದ ಮಾತು ನಿಜ ಆಗ್ಬಿಡುತ್ತಮ್ಮ. ಕಲ್ಯಾಣಿ, ಏನಮ್ಮ ಇದು ಇನ್ನೂ ರೆಡಿ ಆಗ್ಲಿಲ್ವಾ? ಓಹೋ, ಬೇಗ ರೆಡಿ ಆಗಮ್ಮ, ಟೈಮ್ ಆಗ್ಬಿಡುತ್ತೆ. ಅಮ್ಮ, ಯಾಕಮ್ಮ ಇಷ್ಟು ಅವಸರದಲ್ಲಿ ಮುಹೂರ್ತ ಇಡಿಸಿದ್ದು? ನಾನು ಹುಟ್ಟಿದ ಹಬ್ಬ ಆದ್ಮೇಲೋ ಇಲ್ಲ ಅಂದ್ರೆ ಇನ್ನೊಂದು 10 ದಿನ ಟೈಮ್ ತಗೊಂಡು ಮುಹೂರ್ತ ಇಡಿಸ್ಬೋದಿತ್ತು ಅಲ್ವಾ? ಇವತ್ತಾದ್ರೂ ಸರಿ, ಸ್ವಲ್ಪ ದಿನ ಬಿಟ್ಟಾದ್ರೂ ಸರಿ, ಇದ್ ನಡಿಲೇಬೇಕಲ್ವಾ ಕಲ್ಯಾಣಿ? ಅಮ್ಮ, ನಿಜವಾಗ್ಲೂ ನಂಗೆ ಸಿದ್ದು ಅಂದ್ರೆ ಇಷ್ಟ ಇಲ್ಲಮ್ಮ. ನಿನ್ನ ಜೋಕಗ್ ನಂಗೆ ನಗೋನೆ ಬರ್ತಿಲ್ಲ ಏಳು ಮೇಲೆ. ಯಾರಾದ್ರೂ ಈ ಟೈಮಲ್ಲಿ ಜೋಕ್ ಮಾಡ್ತಾರಾ? ನೀವಿಬ್ರು ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ ನೀನ್ ಹೇಳ್ದೆ ಹೋದ್ರೂ ಕೂಡ ಸಿದ್ದು ನನ್ನ ಹತ್ರ ಹೇಳಿದಾನೆ. ಇಷ್ಟಕ್ಕೂ ನಿನ್ ಮನಸ್ಸಿನಲ್ಲಿ ಏನ್ ಅನ್ಕೊಳ್ತಿದ್ಯಾ? ಸ್ವಲ್ಪ ದಿನ ಲವ್ ಮಾಡ್ಕೊಂಡೇ ಇರೋಣ, ಆಮೇಲೆ ಮದ್ವೆ ಮಾಡ್ಕೊಳ್ಳೋಣ ಅನ್ಕೊಳ್ತಿದೀಯಾ? ಅಮ್ಮ, ಅದು ಮದ್ವೆಗ್ ಮುಂಚೆ ನೀವಿಬ್ರು ಪ್ರೀತಿ ಮಾಡೋದಕ್ಕೆ ಸಮಯ ಸಾಕಾಗ್ಲಿಲ್ಲ ಅಂದ್ರೆ ಮದ್ವೆ ಆದ್ಮೇಲೆ ಪ್ರೀತಿ ಮಾಡ್ಕೊಳ್ಳಿ. ಎಲ್ಲಿಗಾದ್ರೂ ಹೋಗ್ ಬರ್ಬೇಕು ಅಂತ ಅನ್ಸಿದ್ರೆ ಹೋಗ್ಬಿಟ್ ಬನ್ನಿ. ನಾನ್ ಅಮ್ಮನ ಹತ್ರ ಮಾತಾಡಿ ಒಪ್ಪಿಸ್ತೀನಿ, ಸರಿನಾ? ಅಮ್ಮವ್ರೆ, ನಿಮ್ಮನ್ನ ದೊಡ್ಡ ಯಜಮಾನ್ರು ಕರಿತಾವ್ರೆ, ಪೂಜೆಗೆ ಏರ್ಪಾಡು ಮಾಡ್ಬೇಕಂತೆ. ಸರಿ ಬಾಲಾಜಿ, ನಾನು ಬರ್ತೀನಿ, ಹೋಗು. ಸರಿ ಅಮ್ಮವ್ರೆ. ಕಲ್ಯಾಣಿ, ಮದುವೆ ಎನ್ನುವುದು ಹೆಣ್ಮಕ್ಳ ಜೀವನದಲ್ಲಿ ಒಂದು ಮುಖ್ಯವಾದ ಅಧ್ಯಾಯ. ಮೊದಲೇ ತಪ್ಪೆ ಹೆಜ್ಜೆ ಇಟ್ಬಿಟ್ರೆ ಆಮೇಲೆ ಜೀವನ ಪೂರ್ತಿ ಸಂಕಟ ಪಡ್ಬೇಕಾಗತ್ತೆ. ನಾನ್ ಭಯ ಪಡ್ತಿರೋದು ಅದಕ್ಕೆ ನಮ್ಮ ಸಿದ್ದುನ ನೀವು ಬ್ಲೈಂಡ್ ಆಗಿ ನಂಬ್ತಿದ್ದೀರಾ. ನನ್ ಮಾತನ್ನ ನೀವ್ ನಂಬ್ತಿರೋ ಅಷ್ಟು ನಿಮ್ಮನ್ನ ಬದಲಾಯಿಸಿದಾನೆ. ನೋಡು, ನಿನ್ನ ಆಲೋಚನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಬೇಗ ರೆಡಿಯಾಗು. ನೋಡು, ಪ್ರೀತಿಸೋದಕ್ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಈಗಲ್ಲ. ಅಜ್ಜಿ ದೇವಸ್ಥಾನದಿಂದ ಬರೋದಕ್ ಮುಂಚೆ ರೆಡಿ ಆಗ್ಬೇಕು, ಸರಿನಾ? ನನ್ನ ನೀನು ನಂಬೋ ಪೊಸಿಷನ್ ಅಲ್ಲಿ ಇಲ್ಲ ಅಮ್ಮ. ನೀನೇ ಅಲ್ಲ, ಯಾರು ನಂಬಲ್ಲ. ದೇವ್ರೆ, ನೀನೇ ಹೇಗಾದ್ರೂ ಮಾಡಿ ಎಂಗೇಜ್ಮೆಂಟ್ ನ ನಿಲ್ಲಿಸ್ಬೇಕು. ಹಾ, ಸ್ವಲ್ಪ ಲೆಫ್ಟು, ಸ್ವಲ್ಪ ಲೆಫ್ಟು. ಹಾ ಹಾ ಹಾ. ಅದೊಂದು ಸ್ವಲ್ಪ ಈ ಕಡೆ ತಿರ್ಗ್ಸು. ಹಾ, ನೀನ್ ಈ ಕಡೆ ಬಾ, ಈ ಕಡೆ ಬಾ. ಹಾ, ಇಲ್ಲೂ ಅಷ್ಟೇ. ಮಂಟಪನು ಪೂರ್ತಿಯಾಗಿ ಡೆಕೋರೇಟ್ ಆಯ್ತು, ಆದ್ರೆ ನಿಶ್ಚಿತಾರ್ಥ ಹೇಗ್ ತೊಡೆಯೋದು ಗೊತ್ತಾಗ್ತಿಲ್ವಲ್ಲ. ಅಲ್ಲೇ. ಹಾ, ಬೇಗ ಕಟ್ಟಿ ಕೆಳಗಡೆ ಬಂದ್ಬಿಡಿ. ಇದು ನೋಡು. ಹಾ, ಓಕೆ ಓಕೆ. ಹಾ, ಆ ಕಡೆ ಹೋಗು. ಈ ಕಡೆ ಬರಕ್ ಹೇಳೋ ಅವ್ನ, ಈ ಕಡೆ ಬರಕ್ ಹೇಳು. ಲೇ, ನೀನ್ ಈ ಕಡೆ ಹೋಗ್ ಕಟ್ಟೋ. ಎಂಗೇಜ್ಮೆಂಟ್ ಸೀರೆ ಅಲ್ವಾ? ಎಸ್, ಎಂಗೇಜ್ಮೆಂಟ್ ಸೀರೆ ಸುಟ್ಟು ಹೋದ್ರೆ ಎಲ್ರೂ ಅಪಶಕುನ ಅನ್ಕೋತಾರೆ, ಅದರಿಂದ ಎಂಗೇಜ್ಮೆಂಟ್ ನಿಂತು ಹೋಗುತ್ತೆ.
ಎಂಗೇಜ್ಮೆಂಟ್ ನಿಲ್ಸೋದಕ್ಕೆ ಸಂಪದ ಹತ್ರ ಏನಾದರೂ ಹೆಲ್ಪ್ ಕೇಳಬೇಕು. ಅವಳೊಬ್ಳೆ ನನ್ನ ನೋವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಎಲ್ಲಿದ್ದಾಳೆ ಇವಳು? ಯಾರೋ ಸೀರೆ ಸುಟ್ಟು ಹಾಕಿದಾರಮ್ಮ. ನಿಶ್ಚಿತಾರ್ಥದ ಸೀರೆ ಆಗಿದೆ. ಅಯ್ಯೋ, ಇವಾಗ ಏನ್ ಮಾಡೋದು? ಹೇಗೆ ಅಂದ್ರೆ ಏನು ಪಲ್ಲವಿ? ನಿಶ್ಚಿತಾರ್ಥದ ಸೀರೆ ಸುಟ್ಟು ಹೋಗುತ್ತೆ ಅಂದ್ರೆ ಇನ್ ಸುಮ್ನೆನಾ? ಎಂತ ದೊಡ್ಡ ಅಪಶಕನ. ನನ್ಗೂ ಅದೇ ಭಯ ಆಗ್ತಿದೆ. ನಿಶ್ಚಿತಾರ್ಥದ ಸೀರೆ ಹಾಗೆ ಹೇಗ್ ಸುಟ್ಟೋಗುತ್ತೆ? ಈ ಅಪಶಕುನದಿಂದ ಮುಂದೆ ಏನಾಗುತ್ತೋ? ಇದೇ ಕರೆಕ್ಟ್ ಟೈಮ್. ಮೀನಾಕ್ಷಮ್ಮ ಮತ್ತೆ ಪಲ್ಲವಿನಲ್ಲಿರೋ ಭಯನ ಉಪಯೋಗಿಸ್ಕೊಂಡು ಈ ಮದ್ವೆನ ನಿಲ್ಲಿಸ್ಬಿಡ್ಬೇಕು. ಕಲ್ಯಾಣಿ ಜಾತಕ ಕೆಟ್ಟ ಜಾತಕ ಅಂತ ಇವಾಗಾದ್ರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಪಲ್ಲವಿ. ಈಗ್ಲೂ ಕಾಲ ಮಿಂಚೋಗಿರೋದು ಏನೂ ಇಲ್ಲ. ನಿನ್ ತಮ್ಮ ಚೆನ್ನಾಗಿರ್ಬೇಕು ಅಂದ್ರೆ ಈ ಮದ್ವೆ ನಿಶ್ಚಿತಾರ್ಥ ಆಗೋಕ್ಕೂ ಮುಂಚೆ ನಿಲ್ಸಿದ್ರೆ ಒಳ್ಳೇದು. ಈ ದಮಯಂತಿ ಏನೋ ಮದ್ವೆ ನಿಲ್ಲಿಸ್ಬೇಕು ಅಂತಿದ್ದಾಳೆ. ಯಾವಾಗ ಮದ್ವೆ ನಿಲ್ಲುತ್ತೋ ಅಂತ ಕಾಯ್ತಾ ಇದ್ದಾಳೆ. ಕಲ್ಯಾಣಿ, ಇದ್ ನೀನೇ ತಾನೇ ಮಾಡಿದ್ದು? ನಿಜವಾಗ್ಲೂ ಅಮ್ಮ, ನನಗೇನೂ ಗೊತ್ತಿಲ್ಲ. ನಾನ್ ಬರೋಷ್ಟೊತ್ತಿಗೆ ಸೀರೆಗೆ ಬೆಂಕಿ ಹತ್ಕೊಂಡಿತ್ತು, ಅದಕ್ಕೆ ನಿಮ್ಮನ್ನ ಕರ್ದೆ. ಯಾರೋ ಬೇಕು ಅಂತಾನೆ ಮಾಡಿರೋ ಹಾಗಿದೆ. ಇಲ್ಲಾಂದ್ರೆ ಒಳಗಡೆ ಇದ್ದ ಸೀರೆ ಇಲ್ಲಿಗೆ ಹೇಗ್ ಬರುತ್ತೆ? ಯಾರು ಯಾಕೆ ಸುಟ್ಟು ಹಾಕ್ತಾರೆ ಚಿನ್ನಿ? ಅನುಪಮ ಹೇಳ್ದಾಗೆ ಕಲ್ಯಾಣಿನೇ ಸಿದ್ದು ಜೊತೆ ಮದ್ವೆ ಆಗೋಕ್ ಇಷ್ಟ ಇಲ್ದೆ ಸುಟ್ಟು ಹಾಕಿರ್ಬೇಕು. ನೀನ್ ಚೆನ್ನಾಗಿ ಹೇಳ್ತಿದ್ಯಾ ದಮಯಂತಿ. ನನ್ ಸೊಸೆ ನನ್ ಮಗನ ಗಾಢವಾಗಿ ಪ್ರೀತಿ ಮಾಡಿಲ್ವಾ? ಅಂತದ್ರಲ್ಲಿ ಸೀರೆನ್ ಯಾಕೆ ಸುಟ್ಟಾಕ್ತಾಳೆ? ಯಾರೋ ಕಲ್ಯಾಣಿಗೂ ನನ್ ಮಗನ್ಗೂ ಮದ್ವೆ ಆಗೋದು ಇಷ್ಟ ಇಲ್ದೇ ಇರೋರೆ ಮಾಡಿರ್ತಾರೆ. ನನ್ ಮಗನ್ಗೆ ಕೋಟಿ ವರದಕ್ಷಿಣೆ ಕೊಡ್ತಾರೆ ಅಂತ ಹೊಟ್ಟೆ ಉರಿಯಿಂದ ಹೀಗ್ ಮಾಡಿರ್ತಾರೆ. ಅಂದ್ರೆ ಏನತ್ತೆ ನಿಮ್ ಮಾತಿನ ಅರ್ಥ? ನೀನೇನ್ ಅನ್ಕೊಳ್ತೀಯೋ ಅದೇ. ಏನಾಯ್ತು? ಏನ್ ಹೇಳು ಅಂತೀರ ಬೀಗ್ರೆ? ಯಾವ ಕೆಟ್ಟ ಕಣ್ಣಿರೋರು ನಿಶ್ಚಿತಾರ್ಥ ನಿಲ್ಸೋಕೆ ನಿಶ್ಚಿತಾರ್ಥದ ಸೀರೆನ ಸುಟ್ಟು ಹಾಕಿದ್ದಾರೆ. ಛೇ, ಯಾರು ಹೇಳಿದ್ರು ನಿಶ್ಚಿತಾರ್ಥ ಸೀರೆ ಸುಟ್ಟೋಯ್ತು ಅಂತ? ಬಾಲಾಜಿ ಅಮ್ಮರೇ, ಇಲ್ಲೋಡಿ ನಿಶ್ಚಿತಾರ್ಥದ ಸೀರೆ.
ಕಲ್ಯಾಣಿಗೆ ಅಮ್ಮನವರ ಆಶೀರ್ವಾದ ಇರಬೇಕು ಅಂತ ಸೀರೆನ ಅಮ್ಮನವರ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ತಂದಿದ್ದೀನಿ. ಎಲ್ಲೋ ಏನೋ ತಪ್ಪಾಗಿರ್ಬೋದು, ಆದ್ರೂ ಸೀರೆ ಗೊತ್ತಿಲ್ದೇನೆ ಸುಟ್ಟು ಹೋದ್ರೆ ಅಪಶಕುನ ಅನ್ಕೋಬಹುದು. ಆದ್ರೆ ಬೇಕು ಅಂತ ಸುಟ್ಟಾಕಿದ್ರೆ ಅದು ಲೆಕ್ಕಕ್ಕೆ ಬರಲ್ಲ. ಈ ಅಜ್ಜಿ ನನ್ನ ಪ್ಲಾನ್ ಎಲ್ಲ ರಿವರ್ಸ್ ಮಾಡ್ಬಿಟ್ರು. ಇನ್ನು ನಿಶ್ಚಿತಾರ್ಥ ತಡೆಯೋಕ್ಕಾಗಲ್ಲ. ನೀನಿನ್ನು ಹೀಗೆ ಇದೆಯಲ್ಲ ಅನುಪಮ, ಕಲ್ಯಾಣಿನ ಕರ್ಕೊಂಡು ಹೋಗಿ ಅಲಂಕಾರ ಮಾಡಿಸ್ಕೊಂಡು ಕರ್ಕೊಂಡ್ ಬಾ. ಹಾಗೆ ಆಗ್ಲಮ್ಮ. ಕಲ್ಯಾಣಿ ಬಾ. ಪಲ್ಲವಿ, ಅತ್ತೆ ನೀನು ಹೋಗಿ ಸಿದ್ದುನ ಅಲಂಕಾರ ಮಾಡು. ಸರಿ ಅತ್ತೆ. ಹೋಗು. ಸೀರೆ ಸುಟ್ಟೋಗಿದ್ ನೋಡಿ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಬೀಗ್ರೆ? ಸೀರೆನ ಯಾಕೆ ಸುಟ್ಟಾಕ್ತೆ ಕಲ್ಯಾಣಿ? ನೀನ್ ಅಂದುಕೊಂಡಿದ್ದನ್ನ ಸಾಧಿಸ್ಬೇಕು ಅನ್ಕೊಂಡಿಯ ಹೊರತು ಮುಂದೇನಾಗತ್ತೆ ಅಂತ ಯೋಚನೆನೇ ಮಾಡ್ಲಿಲ್ಲ ನೀನು. ನೀನ್ ಹೀಗೆಲ್ಲ ಮಾಡೋದು ನನಗಿಷ್ಟ ಆಗೋದಿಲ್ಲ ಕಲ್ಯಾಣಿ. ನಿನ್ನ ಮದುವೆ ಹೇಗೆ ನಡೆಯುತ್ತೋ, ಇದ್ರ ಮಧ್ಯೆ ಏನೇನು ಅವಾಂತರಗಳೆಲ್ಲ ಆಗುತ್ತೋ ಅಂತ ನನಗ್ ಟೆನ್ಷನ್ ಆಗ್ತಿದೆ ಕಲ್ಯಾಣಿ. ಅಯ್ಯೋ, ನಿನಗ್ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಅಮ್ಮ, ನೀನ್ ನೋಡ್ತಿರೋದು ನಿಜ ಅಲ್ಲ, ನೀನ್ ಕೇಳಿಸ್ಕೊತಿರೋದು ನಿಜ ಅಲ್ಲ. ನೀನ್ ನನ್ನನ್ನ ಅಪಾರ್ಥ ಮಾಡ್ಕೋತಿದ್ಯಾ. ಸೀರೆನ ನಾನ್ ಸುಟ್ಟಾಕಿಲ್ಲ ಅಮ್ಮ. ಈಗ ನೀನ್ ಹೇಳ್ತಿರೋದೆಲ್ಲ ನಾನ್ ನಂಬೇಕು ಅಲ್ವಾ? ನಿನ್ನನ್ ಬಿಟ್ರೆ ಸೀರೆನ ಸುಟ್ಟಾಕೋದಕ್ಕೆ ಯಾರಿಂದ ತಾನೇ ಸಾಧ್ಯ ಹೇಳು? ಈ ಮದ್ವೆನ ನಿಲ್ಲಿಸ್ಬೇಕು ಅನ್ನೋ ಉದ್ದೇಶ ನಿನ್ನೊಬ್ಳಿಗೆ ಇದೆ ಹೊರತು ಬೇರೆ ಯಾರಿಗೂ ಇಲ್ಲ. ನಿಜಾನೇ, ನನಗೆ ಮದ್ವೆ ನಡೆಯೋದು ಇಷ್ಟ ಇಲ್ಲ. ಆದ್ರೆ ಸೀರೆನ ನಾನ್ ಸುಟ್ಟಾಕಿಲ್ಲಮ್ಮ. ಯಾಕೆ ನಿನಗೆ ಈ ಮದ್ವೆ ಇಷ್ಟ ಇಲ್ಲ? ನೀನು ಪ್ರೀತಿಸ್ತವನ್ನ ತಾನೇ ನಿನ್ನ ಕೊಟ್ಟು ಮದ್ವೆ ಮಾಡಿಸ್ತಾ ಇರೋದು. ಇಷ್ಟ ಇಲ್ದಿದ್ದವನ್ನ ಪ್ರೀತಿಸ್ತಾ ಇದ್ದೀನಿ, ಮದ್ವೆ ಮಾಡ್ಕೋತೀನಿ ಅಂತ ಯಾಕೆ ಹೇಳ್ದೆ? ಅವನ ಹಿಂದೆನೆ ಯಾಕೆ ಸುತ್ತುತ್ತಿದ್ದೆ? ಕೆಲವು ನಿಜಗಳನ್ನ ನೀನ್ ನಂಬೇಕು ಅಂದ್ರೆ ಪ್ರೂಫ್ ಬೇಕು. ನಾನು ಅದಕ್ಕೋಸ್ಕರನೇ ಹುಡುಕಾಡ್ತಿದ್ದೀನಿ. ಯಾವಾಗ್ಲೂ ನಿಂದೆ ಮಾತು, ನಿಂದೆ ವಾದನ. ಈ ಮದುವೆ ನಡೀದೆ ಹೋದ್ರೆ, ನಿಂತು ಹೋದ್ರೆ ನಿನಗೆಷ್ಟು ಕೆಟ್ಟ ಹೆಸರು ಬರುತ್ತೆ ಅಂತ ನಿನಗೆ ಗೊತ್ತಾ ಕಲ್ಯಾಣಿ? ಒಬ್ರು ಹೇಳಿದ್ರೆ ಕೇಳೋದು ಇಲ್ಲ, ಇಲ್ಲ ಯೋಚನೆ ಮಾಡೋ ಬುದ್ಧಿ ಕೂಡ ನಿನಗಿಲ್ಲ ಕಲ್ಯಾಣಿ. ಅನುಪಮ ಅವರೇ, ದೊಡ್ಡಮ್ಮವರು ನಿಮ್ಮನ್ನ ಕರೀತಾ ಇದಾರಮ್ಮ. ಬರ್ತೀನಪ್ಪ, ನೀನು ಹೋಗು. ನೋಡು ಕಲ್ಯಾಣಿ, ಮದುವೆ ಅನ್ನೋದು ಹುಡುಗಾಟ ಅಲ್ಲ. ಹುಚ್ಚು ಜಾಗಾಡೋದನ್ನ ಬಿಟ್ಬಿಡು. ನಾನು ಹೋಗಿ ಅಮ್ಮನ ಜೊತೆ ಸಂಪದನ್ನು ಕರ್ಕೊಂಡು ಬರ್ತೀನಿ. ಬೇಗ ರೆಡಿಯಾಗು.